ಇವಳೆಂತ ಸಿಪ್ಪೆನೆಲ್ಲ ಮನೆಯೊಳಗೆ ಹಾಕಿ ಉರಿತಿದ್ದಾಳೆ ಅಂತ ಅನ್ಕೊಂಡ್ರ. ಎಲ್ಲೋ ಫ್ರೆಂಡ್ಸ್ ಹೊಲ್ ಮೇಲೆ ಮಾಡ್ತಾರೆ ಎಲ್ಲ ನಾನು ಕೀರ್ತಿ. ಇವತ್ತು ಮನೆಯಲ್ಲಿ ಹೀರೆಕಾಯಿ ಇತ್ತು, ಹಾಗೆ ಅಮ್ಮ ಹೀರೆಕಾಯಿ ಪಲ್ಯ ಮಾಡುವ ಅಂತ ಹೇಳಿದ್ರು. ಹಾಗೆ ಸಿಪ್ಪೆನೆಲ್ಲ ಒಟ್ರಾಸಿ ಧಾರ ಬಾರ ಅಂತ ಹೇಳಿ ತೆಗಿತಾ ಇದ್ದೆ. ತೆಗೆದು ಇನ್ನೇನು ಸಿಪ್ಪೆ ಬಿಸಾಡಬೇಕು ಅಷ್ಟರಲ್ಲಿ ಅಮ್ಮ ಹೇಳಿದ್ರು ಸಿಪ್ಪೆ ಬಿಸಾಡಬೇಡ, ಅದರಲ್ಲಿ ಒಂದು ಚಟ್ನಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ಸರಿ, ಇದು ಚಟ್ನಿ ಟ್ರೈ ಮಾಡುವ ಅಂತೇಳಿ ಹೀರೆಕಾಯಿ ಸಿಪ್ಪೆಯನ್ನೆಲ್ಲ ಒಂದು ಬೌಲಿಗೆ ಹಾಕಿ ಚಟ್ನಿ ಮಾಡೋದು ಹೇಗೆ ನೋಡುವ ಬನ್ನಿ. ಈಗ ಚಟ್ನಿ ಮಾಡಲಿಕ್ಕೆ ಫಸ್ಟ್ ಆ ಹೀರೆಕಾಯಿ ಸಿಪ್ಪೆಯನ್ನೆಲ್ಲ ಚಂದ ತೊಳಿಬೇಕು. ನಾನು ತೊಳಿಲಿಲ್ಲ, ಅಮ್ಮ ತೊಳೆದು ಕೊಟ್ಟರು. ನನಗೆ ತಣ್ಣೀರೆಲ್ಲ ಮುಟ್ಟುವ ಹಾಗೆ ಇಲ್ಲ, ಹಾಗೆ ಅವರೇ ತೊಳೆದು ಕೊಟ್ಟರು. ನಾನು ಡೆಲಿವರಿ ಆಗಿ 4 ಮಂತ್ ಆಗಿದೆ ಅಷ್ಟೇ. ಸೊ ಈಗ ಅದನ್ನೆಲ್ಲ ತೆಗೆದು ಒಂದು ಬಾಣಲೆಗೆ ಹಾಕಿ ಹುರಿಬೇಕು. ಹೀಗೆ ಚಂದ ಹುರಿಬೇಕು. ಅದದು ನೀರೆಲ್ಲ ಬಿಟ್ಟು ಅದು ಫುಲ್ ಡ್ರೈ ಆಗ್ತದೆ. ಅಷ್ಟರ ತನಕ ಚಂದ ಹುರಿರಿ. ನೋಡಿ, ಈ ಥರ ಡ್ರೈ ಆಗ್ತದೆ. ಆಮೇಲೆ ಅದಕ್ಕೆ ತೆಂಗಿನ ಎಣ್ಣೆ ಹಾಕಬೇಕು. ನಮ್ಮ ಮನೇಲಿ ತೆಂಗಿನ ಎಣ್ಣೆ ಯೂಸ್ ಮಾಡೋದು, ಹಾಗೆ ನಾನು ಅದನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಅದೆಲ್ಲ ಫಸ್ಟ್ ರೋಸ್ಟ್ ಆಗಬೇಕಲ್ಲ, ಹಾಗೆ ಹೀಗೆ ಹುರಿತಾ ಇರಬೇಕು ಅದು ರೋಸ್ಟ್ ಆಗೋ ತನಕ. ನೋಡಿ, ಮಧ್ಯಾಹ್ನ ಎಷ್ಟು ಬಿಸಿಲಿರ್ತದೆ ನೋಡಿ. ಈ ಬಿಸಿಲಿಗೆ ಅಡುಗೆ ರೂಮಲ್ಲಿ ಕೆಲಸ ಮಾಡಲಿಕ್ಕೆ, ಅಲ್ಲಿ ಹೊರಗೆಯೂ ಬಿಸಿಲು, ಅಡುಗೆ ರೂಮಲ್ಲೂ ಬಿಸಿ, ಶಾಕ್ ಆಗ್ತದೆ. ಈಗ ನನ್ನ ಅಮ್ಮನ ಸೈಡೆಲ್ಲ ನಮ್ಮನ ಟೊಮೆಟೊ ಸಾರು ಕುದೀತಾ ಉಂಟು. ಹಾಗೆ ಇದು ಹುರಿದಾದ್ಮೇಲೆ ಈ ಥರ ರೋಸ್ಟ್ ಆಗ್ತದೆ. ಆಮೇಲೆ ಇದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಹಾಕಿದ ಮೇಲೆ ಅದಕ್ಕೆ ಒಂದು ಫುಲ್ ಕಪ್ ಇಲ್ಲ, ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ, ಆಮೇಲೆ ಒಂದು 4-5 ಕಾಯಿ ಮುಂಚಿ, ಆಮೇಲೆ ಹುಳಿ, ಉಪ್ಪು, ನೀರು ಹಾಕಿ ಗರ್ರ ಅಂತ ಗ್ರೈಂಡ್ ಮಾಡಿ. ವಿಷಯ ಏನಪ್ಪ ಅಂತಂದರೆ, ಅರ್ಧಕ್ಕರ್ಧ ಆದಮೇಲೆ ನೆನಪಾಯಿತು ಅದಕ್ಕೆ ಶುಂಠಿ ಹಾಕಲಿಲ್ಲ ಅಂತ. ಹಾಗೆ ಶುಂಠಿ ಹಾಕಿ ಇನ್ನೊಮ್ಮೆ ಕರೆದೆ. ಈ ಗ್ಯಾಪಲ್ಲಿ ನನ್ನ ಮಗ ಯಾಕೋ ತುಂಬ ಬೇಜಾರು ಮಾಡಿ ನನ್ನ ಮೇಲೆ ಹತ್ತಿ ಕೂತು ಒಂದು ಸ್ವಲ್ಪ ಎಲ್ಲ ಕೂಗಿದ. ಸಮಾಧಾನ ಮಾಡಿ ಕಳಿಸಿದೆ. ಆಮೇಲೆ ನಾನು ಚಟ್ನಿ ಟೇಸ್ಟ್ ನೋಡಿದೆ. ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಡ್ಲಿಕ್ಕೆ ನನಗೆ ಬರೋದಿಲ್ಲ, ಬಂದಷ್ಟು ಎಕ್ಸ್ಪ್ರೆಷನ್ ಕೊಟ್ಟಿದ್ದೇನೆ. ಬಟ್ ಟೇಸ್ಟ್ ಒಳ್ಳೇದಿತ್ತು. ನನ್ನ ಎಕ್ಸ್ಪ್ರೆಷನ್ ಸರಿ ಇಲ್ಲದಿದ್ರು ಟೇಸ್ಟ್ ಒಳ್ಳೇದಿತ್ತು. ಇವಾಗ ಮಧ್ಯಾಹ್ನಕ್ಕೆ ಟೊಮೆಟೊ ಸಾರು, ಹೀರೆಕಾಯಿ ಪಲ್ಯ, ಹೀರೆಕಾಯಿ ಸಿಪ್ಪೆ ಚಟ್ನಿ ಇತ್ತು. ಹೀಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.